ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ ಅವರು. ವಿಶೇಷವಾಗಿ ಇವತ್ತು KLE ಸಲುವಾಗಿ ಕರ್ನಾಟಕ ಲಿಂಗಾಯತ ಎಜುಕೇಷನ್ ಸೊಸೈಟಿ, ಈಗಂತೂ ಕಾರ್ಯಾಧ್ಯಕ್ಷರು ನಮ್ಮ ಪ್ರಭಾಕರ್ ಕೋರೆ ಅವರಿದ್ದಾರೆ. ಆಲ್ರೆಡಿ ತಮ್ಮ ಕಪಿಮುಷ್ಟಿಯಲ್ಲಿ ಇಡೀ KLE ಸಂಸ್ಥೆ ಇಟ್ಕೊಂಡಿದ್ದಾರಂತ ಅವ್ರ ವಿರೋಧಿಗಳು ಆರೋಪ ಮಾಡ್ತಾ ಇರ್ತಾರೆ. ವಿಶೇಷವಾಗಿ ಅವರು ಮನೆಯ ಟ್ರಸ್ಟೋ ಸಂಸ್ಥೆನೋ ಸೊಸೈಟಿನೋ ಮಾಡ್ಕೊಂಡಿದ್ದಾರೆ ಅಂತ ಭಾಳಷ್ಟು ಜನ ಅದರಲ್ಲಿ ಸದಸ್ಯರು ಡೈರೆಕ್ಟರ್ಗಳು ಮಾತಾಡುವಂಥದ್ದು. ಹೆಸರನ್ನು ಲಿಂಗಾಯತರದ್ದು ಇಟ್ಕೊಂಡಿದ್ದಾರೆ. ಅದು ಮೊದಲು ಲಿಬರಲ್ ಮಾಡಿದ್ರು, ಈಗ ಲಿಂಗಾಯತ ಮಾಡಿದ್ದಾರೆ. ಆದರೆ ಎಷ್ಟು ಜನ ಬಡ ಲಿಂಗಾಯತರಿಗೆ ಅಥವಾ ಇನ್ನುಳಿದ ಜನರಿಗೆ ಇಲ್ಲೇ ಈ ಸಂಸ್ಥೆಯಿಂದ ಎಷ್ಟು ಮಟ್ಟಿಗೆ ಸಹಾಯ ಆಗ್ಯದ ಅನ್ನೋ ಪ್ರಶ್ನೆನ ಅವ್ರು ಮಾಡ್ತಾಯಿದ್ದಾರೆ. ಶ್ರೀಮಂತರಂತೆ ಕೊಟ್ಟು ಹೋಗ್ತಾರೆ, ಇಲ್ಲಂತಲ್ಲ. ಇವತ್ತು ಅತ್ಯಂತ ತುಟ್ಟಿ ವಿಷಯಗಳು ಏನಪ್ಪ ಬಡವಗಂದ್ರೆ ಇವತ್ತಿನ ಎಜುಕೇಷನ್ನ, ಅದ್ರ ಜೊತೆಗೆ ಮೆಡಿಷನ್ ಅಂದರೆ ಔಷಧ ಮತ್ತು ಇದು ಆರೋಗ್ಯ ಮತ್ತು ಶಿಕ್ಷಣ, ಇವೆರಡೂ ಅವರು ಕರ್ನಾಟಕದ ಮಟ್ಟಿಗೆ ಆಕ್ರಮಣ ಕೂತ್ಬಿಟ್ಟಿದ್ದಾರೆ ಕೋರಿಯವರು. ಅದು ಒಂದು ದೊಡ್ಡ ಉದ್ದೇಶದಿಂದ ನಮ್ಮ ಸಪ್ತರ್ಷಿಗಳು ಅವ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಭಾಳಷ್ಟು ಒಳ್ಳೆಯ ದಾನಿಗಳು ಸಪ್ತರ್ಷಿಗಳು ಭಾಳಷ್ಟು ತ್ಯಾಗ ಮಾಡಿದ್ದಾರೆ, ಅಲ್ಲಿ ದಾನ ಮಾಡಿದ್ದಾರೆ. ಅವರೆಲ್ಲರ ಕೊಡುಗೆಯಿಂದ ಇವತ್ತು KLE ನಿಂತದ್ದು ಅನ್ನೋದು ಎರಡು ಮಾತಿಲ್ಲ. ಇದನ್ನು ಸ್ವತಃ ಪ್ರಭಾಕರ್ ಕೋರಿಯವರು ಅಲ್ಲಗಳಿದಿಲ್ಲ, ಅಲ್ಲಗಳಿತಾರೆ ಮತ್ತು ಇನ್ನು ಅವ್ರಿಗೆ ಬಿಟ್ಟಂಥ ವಿಷಯ. ಆದರೆ ಎಲ್ಲರೂ ಕೂಡಿ ಕಟ್ಟಿದಂಥ ಈ ಸಂಸ್ಥೆಯಿಂದ ಕೇವಲ ತಮ್ಮ ಮನೆಯ ಆಸ್ತಿಯನ್ನಾಗಿ ಮಾಡ್ಕೊಂಡಿದ್ದಾರೆ ಅನ್ನೋದು ಭಾಳಷ್ಟು ಜನರ ಆರೋಪ. ಇನ್ನು ಯಾರಿಗೂ ಹೋಗೋದಿಲ್ಲ. ಇಲೆಕ್ಷನ್ ಬರೋದು, ಇಲೆಕ್ಷನ್ದಲ್ಲಿ ಮತ್ತು ಹಳೆ ಟೀಮ್ ಬರ್ತದೆ, ಅದೇ ಬರೋವರು. ಅವ್ರಿಗೆ ಬೇಕಾದ ಒಂದಿಷ್ಟು ಶೇರ್ಗಳನ್ನ ಮಾಡ್ಕೊಂಡಿದ್ದಾರೆ, ಅವ್ರು ಓಟ್ ಹಾಕ್ತಾರೆ, ಆರಿಸಿ ಬರ್ತಾರೆ. ಅದು ಏನಪ್ಪ ಅವ್ರ ಮನೆಯ ಆಸ್ತಿ ಆದಂಗೆ ಆಗಿಬಿಟ್ಟದ. ಅದರಲ್ಲೂ ಈ ನಮ್ಮ ಪ್ರಭಾಕರ್ ಕೋರೆಯವರಂತೂ ಈ ಸಲ ತಮ್ಮ ಪ್ರೀತಿ ದೊಡ್ಡವಾಡದ ಅವ್ರ ಮಗಳನ್ನು ಜೊತೆಗೆ ಅಮಿತ್ ಖೋರೆ ಅವರನ್ನ ಅವ್ರನ್ನ ಕಂಟಿನ್ಯೂಸ್ ಆಗಿ ಹುಡ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ಅನ್ನೋದು ಪ್ರಬಲವಾದ ಆರೋಪ. ಇರಲಿ, ಅವ್ರು ಏನು ಮಾಡ್ತಾರೋ ಮಾಡಿದ್ದಾರೆ. ಅದ್ರ ಬಗ್ಗೆ ಕಾನೂನಾತ್ಮಕ ಏನು ಹೋರಾಟ ಮಾಡಬೇಕಾಗ್ಯದ ಅದನ್ನು ಅವ್ರ ವಿರೋಧಿಗಳು ಮಾಡಬೇಕಷ್ಟ. ಅದನ್ನು ಉಳಿದವ್ರಿಗೆ ಸಾಧ್ಯ ಇಲ್ಲ ಹೇಳೋಕ್ಕೆ. ಅಲ್ಲಿದ್ದಂಥ ಸದಸ್ಯರು ಡೈರೆಕ್ಟರ್ಸು ಅವ್ರು ಹೇಳಬೇಕು, ಅವ್ರು ಕೇಳಬೇಕು. ಯಾಕಪ್ಪ ಅಂದ್ರೆ ಅವ್ರಿಗೆ ಹಕ್ಕದಕ್ಕೆ ಕೇಳೋದು. ಮತ್ತು ನೋಡ್ರಿ, ಅನ್ಯಾಯಕ್ಕೊಳಗಾದವ್ರು ಕೇಳಲಿಕ್ಕೆ ಅಂದ್ರೆ ಯಾರು ಕೇಳಕ್ಕೆ ಸಾಧ್ಯ? ನಾವು ಭಾಳ ಒಂದು ಧ್ವನಿ ಕೊಡ್ಬೋದು ಅಷ್ಟೇ ಅವ್ರಿಗೆ. ಇದು ನಡೆದ್ರಿ ಅನ್ಯಾಯ ಅಂತ ಹೇಳೋರು ಅಷ್ಟ. ಇದು ಅನ್ಯಾಯ ನಡೆದಿಲ್ವಾ? ಅನೇಕ ಡೈರೆಕ್ಟರ್ಗಳು ನನ್ನ ಜೊತೆ ಮಾತಾಡಿದ್ದು ಉಂಟು, ಅನೇಕ ಸದಸ್ಯರ ಸಹಿತ ಮಾತಾಡಿದ್ದು. ಇಲ್ಲರಿ ಅಲ್ಲಿ ಮೆಂಬರ್ನ ಮಾಡ್ಕೊಳ್ತಾ ಇರಲಿ, ಏನು ಮಾಡ್ತಾರೆ ಗೊತ್ತಾಗೋದಿಲ್ಲ ರೀ. ಈ ಗೊತ್ತಾಗದಂತಹ ವ್ಯವಸ್ಥೆಯನ್ನು ಮಾಡ್ಕೊಂಡಂಥ ಪ್ರಭಾಕರ್ ಕೋರೆಯವರು ಇವತ್ತು ದೊಡ್ಡ ಸಂಸ್ಥೆಗಳನ್ನು ಬೆಳೆಸಿದ್ದಾರೆ. ಅನೇಕ ಶಿಕ್ಷಣ ಸಂಸ್ಥೆಗಳಿದ್ದಾವೆ, 300ಕ್ಕೂ ಹೆಚ್ಚು. ಅದರ ಮೂಲಕ ಸಾಕಷ್ಟು ಗಳಿಸ್ಕೊಳ್ತಾ ಇದ್ದಾರೆ. ಓಪನ್ ಮಾರ್ಕೆಟ್ದಾಗ ಗಳಿಕೆ ಆಗಿರೋದು. ಅದು ನಮ್ಮ ಉದ್ದೇಶ ಏನಿರ್ತದೆ, ಓಪನ್ ಮಾರ್ಕೆಟದ್ದು ಪ್ರೈವೇಟ್ ದರ್ಗಾಗೆ ಕೊಟ್ಟಿದ್ದಪ್ಪ ಅಂದ್ರೆ ಜನಕ್ಕೆ ಒಳ್ಳೇದಾಗ್ತದೆ. ಇವತ್ತು ಒಳ್ಳೇದಾಗ್ತದೆ ಇಲ್ಲಂತಲ್ಲ. ಆದರೆ KLEಗೆ ಭಾಳ ಜನ ಹೋಗೋದು ಇಲ್ಲ. ಯಾಕೆ ಹೇಳ್ರಿ? ಬಿಲ್ ಭಾಳ ಆಗ್ತದೆ ರೀ, ನಮ್ಗೆ ಸಾಧ್ಯ ಇಲ್ಲರಿ ಅದನ್ನೆಲ್ಲ ಅಂತೇಳಿ. ಮತ್ತು ಸತ್ಯನೂರು ಅವರು ಬ್ಲಡ್ ರಿಪೋರ್ಟ್ ತೊಗೊಂಡು ಹಿಡ್ಕೊಂಡು ಒಂದು ಸಣ್ಣ ನಮ್ಮ ಮೂತ್ರ ಏನೋ ಟೆಸ್ಟ್ ಹಿಡ್ಕೊಂಡು ಏನು ನೀವು ತೂತು ಎಲ್ಲ ತುಟ್ಟಿ ಮಾರ್ಕೆಟ್ ಹೆಚ್ಚು. ಅಲ್ಲಿ ಒಳಗೆ ಹೋಯ್ತಪ್ಪ ಅಂತಂದ್ರೆ ಕಬ್ಬ ಗಾಢ ಹೈತಿರಿದಂಗಾಗಿ ಹೋಗ್ಬಿಡ್ತದ. ಧ್ವನಿ ಹೇಳ್ತಾರೆ ಪಾಪ ಸಾಮಾನ್ಯ ಜನ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಏನೋ ಒಂದಿಷ್ಟು ಇತ್ತೀಚೆಗೆ ಆಯುಷ್ಮಾನ್ ಭಾರತ ಅವರ ಸುಮ್ಮನೆ ಹೇಳ್ತಾರೆ ಅದನ್ನು 2 ಲಕ್ಷ 3 ಲಕ್ಷ ಅಂತೇಳಿ. ಅದ್ರ ಮೇಲೆ ಮತ್ತೆ 20,000 30,000 ಅಲ್ಲಿ ವ್ಯವಸ್ಥೆ 50,000 ಮನುಷ್ಯರಿಂದ ಹೊಡ್ಕೊಳ್ತಾ ಇರ್ತಾರೆ. ಅಂದ್ರೆ ಈ ಮೆಡಿಸಿನ್ ಫೀಲ್ಡ್ದಾಗೂ ಪಾಪ ಬಡವರಿಗೆ ಅನುಕೂಲ ಇಲ್ಲಲ್ಲೇ. ಲಿಂಗಾಯತ ಹಿಡ್ಕೊಂಡು ಹೇಳ್ತಾ ಇದ್ದೀನಿ ಮಾತನ್ನು. ಶ್ರೀಮಂತರು ಮಧ್ಯಮರದು ನೀವು ಸಾಲ ಮಾಡೋದು, ಮಧ್ಯಮರದು ಸಾಲ ಮಾಡಿ ತುಂಬಿಕೊಳ್ತಾರೆ. ಇನ್ನು ಶಿಕ್ಷಣದಲ್ಲೂ ಅದ ಎಷ್ಟೋ ಶಿಕ್ಷಣ ಸುತ್ತಾಗಿದ್ದಾರೆ, ಅಲ್ಲೆಲ್ಲ ಡೊನೇಷನ್, ದುಡ್ಡಿಲ್ಲದೆ ಯಾವ ಅದು ಮೂಮೆಂಟ್ ಇಲ್ಲ. ಹೌದು, ಎಷ್ಟು ಜನ ಬಡ ಮಕ್ಕಳಿಗೆ ಅತ್ಯಂತ ಇಲ್ಲದಂಥ ಮಕ್ಕಳಿಗೆ ಫ್ರೀಯಾಗಿ ಕೊಟ್ಟಿದ್ದಾರೆ, ಶ್ವೇತಪತ್ರ ಹೊರಡಿಸಲ್ಲ ಅದನ್ನು ಅಂತೇಳಿ ವಿರೋಧಿಗಳು ಕೇಳ್ತಾ ಇದ್ದಾರೆ. ಅದು ಕ್ಲಿಯರ್ ಆಗಲಿ ಎಷ್ಟು ಉಪಕಾರ ಆಗಿದೆ ಇವ್ರು ಬಂದಾಗಿದೆ ಅಂತೇಳಿ. ಮತ್ತು ಅವರು ಸ್ವತಃ ಪ್ರಭಾಕರ್ ಕೋರೆಯವರು ಚಿಂತಕರಿದ್ದಾರೆ, ವಿಚಾರವಾದಿಗಳಿದ್ದಾರೆ. ಅವ್ರಿಗೆ ನಾವು ಹೇಳೋದಿಷ್ಟ, ನೀವು ಇದನ್ನು ಸಪ್ತರ್ಷಿಗಳಿಂದ ಕಟ್ಟಿದಂಥ ಸಂಸ್ಥೆಯನ್ನು ಬೆಳೆಸಿದಿರಿ, ಇದ್ರ ಬಗ್ಗೆ ಎರಡು ಅಭಿಪ್ರಾಯನೇ ಇಲ್ಲ. ಅದು ನಿಮ್ಮ ಸ್ವಂತ ಆಸ್ತಿ ಯಾಕೆ ಮಾಡ್ಕೊಳ್ತಾ ಇದ್ದೀರಿ? ಮಾಡ್ಕೊಂಡ್ರೆ ಹೋಗಲಿ. ಯಾಕೆಂತಂದ್ರೆ ಅಲ್ಲಿ ಕೇಳಬೇಕಾದಂಥವರು ಡೈರೆಕ್ಟರ್ಸು ಸದಸ್ಯರು ಶೇರ್ ಹೋಲ್ಡರು ಕೇಳಲಿಕ್ಕೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಅದಕ್ಕೆ ನಿಮ್ಮಲ್ಲಿ ಒಂದು ಒಳಗಿನ ಅಂತರಾತ್ಮ ಒಂದು ಇರ್ತದಲ್ಲ, ನಾವು ಇದು ಮಾಡಬೇಕಪ್ಪ, ಜನಕ್ಕೆ ಏನೋ ಅನುಕೂಲ ಮಾಡಬೇಕು. ಎಷ್ಟು ಮಾಡಿದ್ದೀರಿ ನೀವಾದರೂ ಜನರನ್ನು ತಿಳಿಸ್ರಿ ಅದನ್ನು ಪ್ರಕಟಣೆ ಮೂಲಕ. ನಾವು ಅದನ್ನು ಪ್ರಕಟಣೆ ಮಾಡಿದ್ವಿ.
ಹೌದಪ್ಪ, ಎಷ್ಟು ಜನ ಲಿಂಗಾಯತ ಬಡ ಮಕ್ಕಳಿಗೆ MBBS BEನೋ BCom ಮತ್ತು ಯಾವುದೋ MAನೋ MCom ನಿಮ್ಮ ಸಂಸ್ಥೆ ಎಷ್ಟು ಕೊಟ್ಟಿದ್ದೀರಿ ನೀವು, ಹೆಸರಿಟ್ಟು ಕೊಡ್ತಿದ್ದೀರಿ ಲಿಂಗರಾಜ ಸಂಸ್ಥೆ. ಪಾಪ ಶಿರಸಂಗಿ ಲಿಂಗರಾಜ್ ಅವ್ರದ್ದು ಹೆಸರಿಟ್ಟು ಕೊಡ್ತೀರಿ. ಆದ್ರೆ ಅವರು ಇವತ್ತು ಎಷ್ಟು ಜನ ಆ ಸಪ್ತರ್ಷಿಗಳ ಸಂತತಿಗಳಲ್ಲಿ ನಿಮ್ಮನ್ನು ಡೈರೆಕ್ಟ್ ಮಾಡಿದಿರಿ, ಎಷ್ಟು ಜನ ಇದ್ದಾರೆ ಅವ್ರಿಗೇನು ಬದುಕಿಲ್ವ ಅವರಿಗೆಲ್ಲ, ಪಾಪ ಅವ್ರ ನಂತರ ಬಂದರು ಎಲ್ಲೋ ಒಂದೇನು ಲೆಕ್ಚರ್ ಒಂದಿಷ್ಟು ಮಾಡಲೋದಿಲ್ಲ ಅಂತ ಅನ್ನೋದು ನಾನು. ಆದ್ರೆ ನಿಮ್ಮ ಮಟ್ಟಕ್ಕೆ ಅವ್ರನ್ನ ಯಾರನ್ನು ಬೆಳೆಸಿದಿರಿ? ಹೌದು, ನಿಮ್ಮೊಳಗೆ ಉಳಿಬೇಕು ಮಾಡಬೇಕು, ಎಲ್ಲರಿಗೂ ಆಸೆ, ಪ್ರತಿಯೊಬ್ಬರು ಮನುಷ್ಯನ ಆಸೆ ಏನಪ್ಪ, ನನ್ನೊಳಗೆ ಇರಬೇಕು, ನಾನು ಹೇಳ್ದಂಗೆ ಕೇಳಬೇಕು, ನನ್ನಿಂದ ನಡಿಬೇಕು ಅನ್ನೋದು ಅದೇನೋ ಮಾಡ್ಕೊಂಡಿದ್ರಿ. ಇವತ್ತು ಕೇಳಿದ ಸೊಸೈಟಿ ಎಲ್ಲ ನೀವು ಹೇಳ್ದಂಗೆ ಕೇಳೋಂಗೆ ಮಾಡೋಂಗೆ ಆಗ್ಯದ. ಅದಕ್ಕೆ ನೀವು ಮಾಡ್ಬೇಕಾಗಿದ್ದೀರಪ್ಪ ಲಿಂಗಾಯತ ಹೆಸರಿನಲ್ಲಿ ಇವತ್ತೇನು ನೀವು ಮಾಡ್ತಾಯಿದ್ದೀರಿ. ಆ ಲಿಂಗಾಯತ ಬಡ ಲಿಂಗಾಯತರಿಗೆ ಅದರಲ್ಲೂ ಇವತ್ತು ನೋಡಿರಿ ಮಠಗಳ ಒಂದಿಷ್ಟು ಕೂಡಿಸಿ ಮಾಡಿ ಯಾವ ರೀತಿಯಾಗಿ ವರ್ಕ್ ಮಾಡ್ತಾಯಿದ್ದಾರೆ ಲಿಂಗಾಯತ ಸಲುವಾಗಿ. ಎಷ್ಟೋ ಮಠಗಳು ಕೆಲಸ ಮಾಡ್ತಾಯಿದ್ದಾವೆ. ಆ ಲಿಂಗಾಯತ ಮಠಗಳು ಇದ್ದಾವಂತಗಳು ಇವತ್ತು ಅನೇಕ ಜನ ಪಾಪ ವಿದ್ವತ್ ಜನ ಲಿಂಗಾಯತ ಇವತ್ತು ಮೇಲೆ ಬಂದಿದ್ದಾರೆ, ನೌಕರಿ ಮಾಡ್ಕೊಂಡು ಎಲ್ಲೋ ಬದುಕ್ತಾ ಇದ್ದಾರೆ, ಮತ್ತು ದೊಡ್ಡ ಸಂಶೋಧಕರಾಗಿದ್ದಾರೆ, ಮತ್ತು ಅದೇ ಕಾಲಕ್ಕೆ ದೊಡ್ಡ ವಿಜ್ಞಾನಿಗಳು ಆಗಿದ್ದಾರೆ ಮಠಗಳಿಂದಾಗಿ. ನಿಮ್ಮಿಂದ ಆಗಿರ್ಬೋದಿಲ್ಲ ಅಂತಲ್ಲ, ಅದು ಮಿಡಲ್ ಕ್ಲಾಸ್ ಹೈರ್ ಕ್ಲಾಸ್ ಸಾಲ ಮಾಡಿ ಕಲ್ತಂಥವ್ರು ಆಗಿರ್ಬೋದು, ದುಡ್ಡು ಇದ್ದಂಥವ್ರು ಆಗಿರ್ಬೋದು. ದುಡ್ಡು ಇರ್ತಂದ್ರೆ ಎಷ್ಟು ಮಂದಿ ಆಗಿದ್ದಾರೆ, ಎಷ್ಟು ಮಂದಿ MBBS MS ಎಷ್ಟು ವರ್ಷ ಅದು ಮಾಡಿಸ್ಲಿಕ್ಕಂತೆ, MS MBBS MD ಅದೇ ಕಾಲಕ್ಕೆ BE ME ಎಷ್ಟು ಜನ ವಿದ್ಯಾರ್ಥಿಗಳು ಲಿಂಗಾಯತರಲ್ಲಿ ಯಾರು ಇರಲಿ ಫ್ರೀಯಾಗಿ ಕಲಿತ ದುಡ್ಡಿಂದ ಕಲಿತ ಮೇಲೆ ಹೋಗಿದ್ದಾರೆ. ಎಷ್ಟು ನೀವು ಪ್ರತಿ ವರ್ಷ ಮಾಡ್ತಾಯಿದ್ದೀರಿ, ಅದನ್ನು ಬಿಡುಗಡೆ ಮಾಡಿರಿ. ಇವತ್ತು ಇದನ್ನು ಕೇಳ್ತಾ ಇದ್ದಾರೆ, ನೀವು ಒಂದು ಸಂಸ್ಥೆ ಬಿಡೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಮತ್ತು ಅದನ್ನು ಕಾನೂನಾತ್ಮಕ ಹೋರಾಟ ಮಾಡಬೇಕು ಅನ್ನೋ ಶಕ್ತಿನೂ ನಮ್ಮ ಜನರಲ್ಲಿಲ್ಲ, ನಮ್ಮ ಲಿಂಗಾಯತರಲ್ಲಿಲ್ಲ, ಮತ್ತು ಅವರೆಲ್ಲ ಸದಸ್ಯರಾದ್ರೆ ಲಿಂಗಾಯತರವ್ರು ಹೆಚ್ಚು ಕಡಿಮೆ ಅವರಲ್ಲೂ ಇಲ್ಲ. ಅದು ಯಾಕೋ ಏನೋ ಗೊತ್ತಿಲ್ಲ, ಕೇಳಬೇಕಾಗಿತ್ತು ಅವ್ರು ಕಾನೂನಾತ್ಮಕ ಇಷ್ಟ ಕಡಿಮೆ ಮಾಡಿದೆ ಹಾಕಿದ್ದನ್ನು. ಪಾಪ ಸ್ವತಃ ಒಂದಿಷ್ಟು ಜನ ಅದರಲ್ಲೂ ನಮ್ಮ ಪತ್ರಕರ್ತರ ಬಾಬುಗೌಡ ಪಾಟೀಲರು ಮತ್ತು ನಮ್ಮ ಸದಾನಂದ ಭಾಮಣಿ ಅಂತವರು ಏನೋ ಧ್ವನಿ ಕೊಡ್ತಾ ಇದ್ದಾರೆ, ಅದಕ್ಕೆ ಡಾಕ್ಯುಮೆಂಟ್ಸ್ ತೋರಿಸ್ತಾ ಇದ್ದಾರೆ ಏನಂತೇಳಿ. ಆದರೆ ಈ ಉಳಿದೆಲ್ಲ ಅದು ಡೈರೆಕ್ಟ್ರು ಯಾಕೆ ಕೇಳ್ತಾ ಇಲ್ಲ, ಆ ಶಕ್ತಿ ಯಾಕಿಲ್ಲ ಇವರಲ್ಲಿ? ಸಾಕಷ್ಟು ಕೋಟ್ಯಾಧೀಶರವರಲ್ಲೇ ಇಲ್ಲಂತಲ್ಲ, ಇಲ್ಲಪ್ಪ ಸಮಾನವಾಗಿ ಮಾಡಿರಿ, ಇದು ಲಿಂಗಾಯತ ಸಮಾಜದ್ದು, ಲಿಂಗಾಯತ ಸಮಾಜದಲ್ಲಿ ಉಳಿಲಿ, ನಿಮ್ಮ ಮನೆಗೆ ಯಾಕೆ ಮಾಡ್ತಾಯಿದ್ದಾರೆ ಯಾರು ಕೇಳ್ತಾನೆ ಇಲ್ಲ. ಅಂದಾಗ ಉಳಿದ ಪರಿಸ್ಥಿತಿ ಏನಾಗಬಾರ್ದು. ಅದೇನೋ ಇರಲಿ, ಕೊನೆಗೆ ಅಟ್ಲೀಸ್ಟ್ ತಮ್ಮ ಮಕ್ಕಳಿಗೆ ಮಾಡ್ಕೊಂಡು ಏನೋ ಮಾಡಿ ಅವ್ರು ಕೇಳಿದಾಗ ಏನಾಗ್ತದೆ ಮುಂದಿನ ಭವಿಷ್ಯದಲ್ಲ, ಅಟ್ಲೀಸ್ಟ್ ತಾವು ಹೆಸರಿಂದ ಬೆಳೆದು ನಿಂತಿದ್ದಾರೆ. ಇವತ್ತು ಒಬ್ಬ ಟೈಕೂನ್ ಆಗಿದ್ದಾರೆ ಅವರು ಸಮಾಜದಲ್ಲೇ. ಪ್ರಭಾಕರ್ ಕೋರಿ ಅವ್ರದ್ದು ಹೌದು ಬಾಯಿ ಇಲ್ಲ ಕೇಳಿ ಸೊಸೈಟಿ ಅವರು ಅದ್ಭುತ ಮಾಡಿದ್ದಾರೆ ಇಲ್ಲ ಅಂತಲ್ಲ. ಅದಕ್ಕಾಗಿ ನಾವು ಎಷ್ಟೇ ಕೇಳೋದು ಸಿಂಪಲ್ಲಾಗಿ, ನೀವು ಎಷ್ಟು ಜನ ಬಡ ಮಕ್ಕಳು ಏನೂ ಇಲ್ಲ ಅಂತವರು ಅದ್ರ ಲಿಂಗಾಯತರು ಬಂದರು, ಎಷ್ಟು ಜನಕ್ಕೆ ನೀವು MBBS ಮಾಡಿಸಿದಿರಿ, ಪಾಸ್ ಆಗಿದ್ದಾವೆ ಹುಡುಗರು ಹುಡುಗಿಯರು. ಅದೇ ಕಾಲಕ್ಕೆ BE ಎಷ್ಟು ಜನ ಆಗಿದ್ದಾರೆ, ME ಎಷ್ಟು ಜನ ಆಗಿದ್ದಾರೆ, ಫ್ರೀ ಆಗಿ ಅವ್ರಿಗೆ ಅಟ್ಲೀಸ್ಟ್ ಫೀ ಊಟದ ಬೇಕಾಗಿಲ್ಲ, ಫ್ರೀ ಆಗಿ ಕಲಿಸ್ತಾ ಇದ್ದೀರಿ. ಮತ್ತು BCom BA ಸಾಕಷ್ಟು ಅದು ನಿಮ್ಮಲ್ಲ ಎಷ್ಟು ಗೌರ್ಮೆಂಟ್ದು ಬಂದಿದ್ದಲ್ಲ, ನೀವು ಯಾಕೆ ಸಾಕಷ್ಟು ಗಳಿಸ್ತಾ ಇದ್ದೀರಿ ಅದರಿಂದ. ಮತ್ತು ಅದು ನಿಮ್ಮ ಸ್ವಯಂ ಅರ್ಜಿತ ಅಲ್ಲ, ಇಡೀ ಸಮಾಜ ದುಡ್ಡಲ್ಲಿ ಹಾಕಿದ್ದಾರೆ, ಸಪ್ತರ್ಷಿಗಳು ತಮ್ಮ ಇಡೀ ಜೀವಿತವನ್ನು ಅಲ್ಲಿ ಹಾಕಿದ್ದಾರೆ. ಇದು ನಾವು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲಿಂಗರಾಜರಂಥ ಮಹಾನ್ ಶಿರಸಂಗಿಯ ನಮ್ಮ ಇವರು ಎಷ್ಟೊಂದು ದಾನ ಮಾಡಿಲ್ಲ ನಿಮ್ಗೆ, ಅದ್ರ ಪ್ರತಿಫಲ ಅವ್ರು ಬೇಕೋ ಬೇಡ. ಮತ್ತು ಎಲ್ಲರೂ ದುಡಿತಾ ಇದ್ರಿ, ಇವತ್ತಿನ ಸಾಕಷ್ಟು ಇನ್ಕಮ್ ಬರ್ತಾ ಇದೆ. ಇರಲಿ, ಸಿದ್ಧಾಂತದ ಮಠದ ಸಿದ್ಧಾಂತ ಇರಲಿ, ಇದ್ದವರಿಂದ ಇಸ್ಕೊಳ್ಳೋದು, ಇಲ್ಲದವ್ರಿಗೆ ಹಂಚೋದು. ನೀವು ಇದನ್ನು ಲಿಂಗಾಯತ ಹೆಸರು ಕಟ್ಟಿದ್ದೀರಿ, ಇದ್ದವ್ರಿಂದ ತೊಗೊಳ್ರಿ, ಅದನ್ನು ಬೆಳಿಬೇಕಾದ್ರೆ ನಿಮಗೆ ಖರ್ಚು ಅದ, ಪೇಮೆಂಟ್ ಮಾಡಬೇಕು, ಮತ್ತೇನು ಮಾಡಬೇಕು, ಖರ್ಚು ಸಾಕಷ್ಟು ಅದ. ಅದೇ ಕಾಲ ಉಳಿದಿದ್ರೊಳಗೆ ಒಂದಿಷ್ಟು ಪರ್ಸೆಂಟೇಜ ಇಂತಿಷ್ಟು ನಾವು ಮಾಡಿದ್ದೀವಪ್ಪ ಅಂತ ಬಿಡುಗಡೆ ಮಾಡಿರಿ. ನೀವೇನು ಮಾಡಿದ್ರೆ ಆರೋಪ ಮಾಡ್ತಾಯಿದ್ವಿ ನಿಮ್ಮ ಮೇಲೆ, ಇದು ಬಿಡುಗಡೆ ಮಾಡಿ ಉತ್ತರ ಕೊಟ್ಟು ಅದನ್ನು ಪ್ರಕಟ ಮಾಡ್ತೀವಿ. ಅದು ಇವತ್ತು ಮಾಡಿದ್ರೆ ಭಾಳ ಸಂತೋಷ. ಯಾಕೆಂದ್ರೆ ಜನಕ್ಕೆ ಗೊತ್ತಾಗಿಲ್ಲ, ಪಾಪ ಸುಮ್ಮನೆ ನಿಮಗೆ ಆರೋಪ ಮಾಡೋದು ತಪ್ಪು. ನಾವು ಆದರೂ ಕೆಲವೊಂದು ಸತ್ಯಗಳು ಅನಿಸಿದಾಗ ಮಾತಾಡಬೇಕಾಗದ ಪತ್ರಿಕಾ ಧರ್ಮ. ಆ ದಿಶೆಯಲ್ಲಿ ನಾವು ನಿಮಗೆ ಈ ಮಾತುಗಳು ಹೇಳ್ತಾ ಇದ್ದೀವಿ. ನೀವು ತಿಳಿದವರಿದ್ದೀರಿ, ಪ್ರಾಜ್ಞರಿದ್ದೀರಿ, ಸಾಕಷ್ಟು ನಿಮ್ಮ ಬಗ್ಗೆ ನೀವು ಅರಿವಿದ್ದವರಿದ್ದೀರಿ, ಸಮಾಜದ ಬಗ್ಗೆ ತಿಳುವಳಿಕೆ ಅದ, ಲಿಂಗಾಯತ ಸಮಾಜದ ಬಗ್ಗೆ. ಆ ಲಿಂಗಾಯತ ಹೆಸರ ಮೇಲೆ ಲಾಭ ಮಾಡ್ಕೊಳ್ಳೋದು ಗೊತ್ತದ, ಆದರೆ ಅದು ಬಂದ ಲಾಭದಲ್ಲೇ ಅವ್ರಿಗೆ ಹಂಚೋದು ಅದು ನಿಮಗೆ ಗೊತ್ತಾಗಬೇಕು ನಮ್ಮೆಲ್ಲರ ಸದಾಶಯ. ನೀವು ಅಂಥವರೆಲ್ಲ ಒಳ್ಳೆಯ ಮನುಷ್ಯರಿದ್ದೀರಿ, ಮಾಡ್ತೀರಿ ಅಂತ ಭರವಸೆ ಅನ್ನೋದು. ಆದ್ರೆ ನೀವು ಯಾವುದೋ ಕಾರಣಕ್ಕೆ ನಿಮ್ಮ ಅಂಡರ್ದಲ್ಲಿ ಮಾಡ್ಕೊಂಡಿದ್ರಿ ಕೇರಿ ಸೊಸೈಟಿ, ನಾಳೆ ಯಾರು ಬಂದು ಹಾಳು ಮಾಡಬಾರ್ದು ಅಂತೇಳಿ ಒಳ್ಳೆಯ ವಿಷಯ, ಏನು ತಪ್ಪು ಅಂತ ಹೇಳೋದಿಲ್ಲ. ಯಾರಾಗಿ ಬರ್ಬೇಕಲ್ಲೇ ಇದ್ದವರು ನಿಮ್ಮ ಲಿಂಗಾಯತ ಸಮಾಜದವರಿದ್ದಾರೆ, ಅವ್ರನ್ನ ತೊಗೊಂಡು ನೀವು ಇದನ್ನು ಬೆಳೆಸ್ಕೊಂಡು ಲಿಂಗಾಯತರಲ್ಲಿ ಇರೋದು, ಲಿಂಗಾಯತರಲ್ಲಿ ಹರಿದು ಹೋಗ್ರಿ, ಇದು ತಪ್ಪಿಲ್ಲ. ಅವ್ರ ಮಕ್ಕಳು ಕಲೀಲಿ ಫ್ರೀಯಾಗಿ. ನೀವು ಲಿಂಗಾಯತ ಮೇಲೆ ಅದು ಹೆಸರು ಇಟ್ಟಿದ್ರಿ, ಅದ್ರ ಜೊತೆಗೆ ಇನ್ನುಳಿದ ಬಡ ಮಕ್ಕಳಿಗೂ ಅನುಕೂಲ ಮಾಡಿಕೊಟ್ರೆ ನಿಶ್ಚಿತವಾಗಿ ಇತಿಹಾಸ ಬಿಡುವಂಥ ಒಬ್ಬ ವ್ಯಕ್ತಿ ಆಗ್ತೀರಿ. ಅದ್ರಲ್ಲಿ ಎರಡು ಮಾತಿಲ್ಲ. ಕಟ್ಟಿದ್ರಿ, ಈಗ ಇತಿಹಾಸ ನಿರ್ಮಾಣ ಮಾಡಿದ್ದೀರಿ ನೀವು. ಆದ್ರೆ ಇಲ್ಲಪ್ಪ ಇವರು ಎಲ್ಲ ದುಡ್ಡಿಗೆ ಮಾಡ್ತಾಯಿದ್ರು. ಇವತ್ತು ನೋಡ್ರಿ KD ಹೋಗಿ ಬಡವ್ರು ಅನಿಸ್ತಾರೆ, ಕಾರಣ ಇಷ್ಟ ಬಿಲ್ ಭಾಳ ಆಗ್ತದಂತೆ.
ಮೆಡಿಕಲ್ ಆಗಿ. ಇನ್ನು ಎಜುಕೇಷನ್ದಲ್ಲೇ ಶ್ರೀಮಂತರ ಮಕ್ಕಳು ಅಷ್ಟೇ ಬರೋದಿಲ್ಲ, ಸಿಕ್ಕಾಪಟ್ಟೆ ಫೀ. ಕಿಂಡರ್ ಗಾರ್ಡನ್ ಹಿಡ್ಕೊಂಡು ನೀವೇನು ಎಲ್ಲಿ ತನಕ ಮಾಡಿದಾರಲ್ಲ ಚಟ್ಟದಾಗ ಎಲ್ಲ ಕಡೆ ದುಡ್ಡು 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 ದುಡ್ಡು. ಹೀಗಾಗಿ ಬಡ ಕೂಲಿಕಾರರ ಮಕ್ಕಳು, ಇನ್ನುಳಿದವ್ರ ಮಕ್ಕಳು, ಲಿಂಗಾಯತರ ಕೂಲಿಕಾರರು, ಸಣ್ಣ ಸಣ್ಣ ಕೆಲಸ ಮಾಡೋಂಥ 90% ಜನ ನಿಮ್ಗೆ ಈ ಎರಡೂ ಸಂಸ್ಥೆಗಳಿಗೆ, ಶಿಕ್ಷಣ ಸಂಸ್ಥೆಗೆ ಬರೋಕೆ ಅನಿಸ್ತಾರ, ಈ ಮೆಡಿಕಲ್ ಸಂಸ್ಥೆಗಳು ಬರಲಿಕ್ಕೆ ಅನಿಸ್ತಾ ಇದ್ದಾರೆ. ನೀವೆಲ್ಲ ದೊಡ್ಡ ದವಾಖಾನೆ ಕಟ್ಟಿದ್ದೀರಿ, ಯಾರಿಗಾಗಿ? ದುಡ್ಡಿದ್ದವರಿಗಾಗಿ. ದೊಡ್ಡ ಕಾಲೇಜುಗಳನ್ನು ತೆರೆದಿದ್ದೀರಿ, ಯಾರಿಗಾಗಿ? ದುಡ್ಡಿದ್ದವರಿಗಾಗಿ. ಎಷ್ಟು ಜನ ಬರಲಿಕ್ಕೆ ಕೊಟ್ಟಿದ್ರಿ? ಅಶ್ವೇತ ಪತ್ರ ಹೊರಡಿಸಿದ್ರೆ ನಾವು ಖುಷಿ ಪಡ್ತೀವಿ ಅದನ್ನು ಕೇಳಿ ಅಂತ ಹೇಳ್ತಾ, ಇದೊಂದು ಈ ಚುನಾವಣೆ ಸಂದರ್ಭದಲ್ಲಿ ಹೇಳಬೇಕಾಗಿತ್ತು. ಯಾಕೆ ಚುನಾವಣೆ ಬಂದದ, ನೀವು ಆಗ್ತೀರಿ ಮುಂಬರುವ ದಿನಗಳಲ್ಲೇ, ನೀವು ನಿಮ್ಮ ಮಕ್ಕಳು ಅದರ ಹೆಡ್ ಅಂತಿದ್ರೆ ಅದು ಅಲಗಾಡಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಲಗಾಡಿಸಿದರೆ ಕಾರಣಾತ್ಮಕವಾಗಿ ಅಲ್ಲಿಯ ಸದಸ್ಯರು ಮತ್ತು ಡೈರೆಕ್ಟರ್ಸ್, ಇನ್ನು ಅವ್ರ ಚಿಂತನೆ ಬಿಡೋಣ ಅದನ್ನು. ಯಾಕಂದರೆ ಅವರ ಸುಮ್ಮನೆ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. 16 ನ್ಯೂಸ್ ವಂದನೆಗಳು.